ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರೀ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಇವಾಗ ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಕೆಲಸ ಮುಗೀತು. ಜಳಕ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕಷ್ಟೇ ರೆಡಿ ಮಾಡ್ರೆ ಆಗುತ್ತೆ ನೋಡ್ರಿ. ಅಂದ್ರೆ ಒಂದು 15-20 ನಿಮಿಷ ಒಳಗಡೆ ನಾಷ್ಟದ ಕೆಲಸ ರೆಡಿ ಆಗಿಬಿಡುತ್ತೆ. ತನೂ 8:30 9 ಗಂಟೆಗೆ ಕಾಲೇಜ್ಗೆ ಹೋಗ್ತಾ ಅಲ್ರಿ, ಹಾಗಾಗಿ ಅಷ್ಟೋ ತನಕ ರೆಡಿ ಆಗಿಬಿಡುತ್ತೆ ಅಂತೇಳಿ ನಾನೀಗ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕೆ ಏನೈತಿಲ್ಲ, ಗೋಧಿ ನುಚ್ಚಿಂದ ಕಿಚಡಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಟೇಸ್ಟ್ ಮಸ್ತ್ ಇರುತ್ತೆ ಮತ್ತು ಜಲ್ದಿನೂ ಆಗಿಬಿಡುತ್ತೆ. ಒಂದು 10 ನಿಮಿಷ ಒಳಗಡೆ ರೆಡಿ ಆಗುತ್ತೆ. ಹಾಗಾಗಿ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ಟೇಸ್ಟು ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾನಿಲ್ಲಿ ಗೋಧಿ ನುಚ್ಚಿನ ಕಿಚಡಿ ಮಾಡ್ಕೊಳಕ್ಕೆ ಏನೈತಿಲ್ಲ, ಒಂದು ಕುಕ್ಕರ್ಗೆ 1-2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಮತ್ತು ಒಂದು ಸಣ್ಣ ಬಟ್ಲಷ್ಟು ಹೆಸರು ಕಾಳು ಹಾಕಿದ್ದೀನಿ. ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು, ನನ್ನ ಕಡೆ ಸ್ವಲ್ಪ ಇದ್ದು ಅಂತ ನಾನು ಅಷ್ಟೇ ಹಾಕಿದ್ದು. ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ಹಾಕ್ಬೋದು, ಇಲ್ಲ ಹಂಗನೂ ಮಾಡ್ಕೋಬೋದು. ಸ್ವಲ್ಪ ದೇಹಕ್ಕೆ ತಂಪನೂ ಆಗುತ್ತೆ ಅಂತೇಳಿ ನಾನು ಹೆಸರು ಕಾಳನ್ನು ಹಾಕಿದ್ದು. ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೂ ನಡೀತೈತಿ, ಇಲ್ಲಾಂದ್ರೆ ಹೆಸರು ಬೇಳೆ ಹಾಕಿಬಿಟ್ರೂ ಟೇಸ್ಟ್ ಆಗುತ್ತೆ ರೀ. ಈಗ ಒಂದು ಸಣ್ಣ ಬಟ್ಲಷ್ಟು ಹೆಸರು ಕಾಳು ಮತ್ತು ಒಂದು ದೊಡ್ಡ ಬಟ್ಲಷ್ಟು ನಾನು ಗೋಧಿ ನುಚ್ಚ ತೊಗೊಂಡಿದ್ದೀನಿ ನೋಡ್ರಿ. ಅಂದರೆ ದಪ್ಪಗೆ ಒಡ್ಸ್ಕೊಂಡು ಬಂದಿರ್ತೀವಲ್ಲ, ಆ ನುಚ್ಚನ್ನು ತೊಗೊಂಡು ಈ ರೀತಿ ಮಾಡಿಬಿಟ್ರೆ ಆಯಿತು. ಅಂದರೆ ಗೋಧಿ ನುಚ್ಚನ್ನು ಬಳಸ್ಬಿಟ್ಟು ಮಾಡಬೇಕಂತೇನಿಲ್ಲ. ನಾವು ಜೋಳನ ಒಡ್ಸ್ಕೊಂಡ್ಬಂದ್ಬಿಟ್ಟು ಅದು ಜೋಳದ ನುಚ್ಚಿಂದನೂ ಮಾಡ್ಬೋದು. ಮತ್ತು ಗೊಂಜಾಳ ನುಚ್ಚು ಅಂತಾರೆ ನಮ್ಮ ಕಡೆ, ಅಂದರೆ ಮೆಕ್ಕೆಜೋಳ ನುಚ್ಚನ್ನು ಬಳಸ್ಬಿಟ್ಟು ಮಾಡ್ಬೋದು. ಟೇಸ್ಟ್ ಮಸ್ತ್ ಇರುತ್ತೆ ನೋಡ್ರಿ. ನಮಗೆ ಗೋಧಿ ನುಚ್ಚಾಗಲಿ ಮತ್ತು ಮೆಕ್ಕೆಜೋಳ ನುಚ್ಚಾಗಲಿ ಮತ್ತು ಜೋಳದ ನುಚ್ಚಾಗಲಿ ಬೇಕಂದ್ರೆ ಸ್ವಲ್ಪ ಗೋಧಿ ಜೋಳ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಗಿರಣಿಗೆ ಒಯ್ದು ಸ್ವಲ್ಪ ದಪ್ಪಾಗಿ ಒಡೆದು ಕೊಡ್ರಿ ಅಂತ ಅಂದ್ರೆ ಆಯಿತು, ಅವರು ಒಡೆದು ಕೊಡ್ತಾರೆ. ಬೇಕಂದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು. ಟೇಸ್ಟು ಮಸ್ತ್ ಇರುತ್ತೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸಿಂಪಲ್ಲಾಗಿ ಒಂದು 10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಉಳ್ಳಾಗಡ್ಡಿ ಆಗಲಿ ಮತ್ತು ಟೊಮೆಟೊ ಆಗಲಿ ತರಕಾರಿ ಆಗಲಿ ಏನೂ ಬೇಕಾಗಿಲ್ಲ, ಸಿಂಪಲ್ಲಾಗೆ ಮಾಡಿಬಿಟ್ರೆ ಆಯಿತು. ಟೇಸ್ಟು ಮಸ್ತ್ ಇರುತ್ತೆ ನೋಡಿರಿ. ಈಗ ನಾನು ರವಾನ ಹುರ್ಕೊಂಡ್ಮೇಲೆ ಅದಕ್ಕೆ 1 ಬಟ್ಲ ನಾನು ಗೋಧಿ ನುಚ್ಚು ತೊಗೊಂಡಿನಲ್ಲ, ಅದಕ್ಕೆ ನಾನು 6 ಬಟ್ಲಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ತೆಳ್ಳಗಿದ್ರೇ ಬೆಸ್ಟ್ ರೀ, ಇನ್ನೊಂದು ಬಟ್ಲ ಹಾಕಿದ್ರೂ ನಡೀತೈತಿ. ನಾನಿಲ್ಲಿ ಒಂದು 6 ಬಟ್ಲಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಆಮೇಲೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕಕ್ಕೆ ಬರುತ್ತೆ. ಡಬ್ಬಿ ಒಳಗೆ ಅರಿಶಿನ ಪುಡಿನೂ ಖಾಲಿ ಆಗಿತ್ತಂತ ಅದನ್ನು ತೆಗೆದಿಟ್ಬಿಟ್ಟು ಕುಡಿಯಾಕ ನೀರು ತುಂಬಿಡಾಕಂತೀನಿ ನೋಡ್ರಿ. ಅಂದರೆ ಕುಕ್ಕರ್ ಈ ಕಡೆ ವಿಷಲ್ ಹೊಡಿಸಾಕೆ ಇಟ್ಟಿದ್ದೆಲ್ಲ ಅದನ್ನ ವಿಷಲ್ ಆಗಿಬಿಟ್ಟು ಮತ್ತು ತಣ್ಣಗಾಗೋ ಮಟ್ಟ ಈ ಕಡೆ ಇನ್ನೊಂದು ಕೆಲಸ ಆಗಿಬಿಡುತ್ತಂತ ಬೋರ್ ಚಾಲು ಮಾಡಿ ಕುಡಿಯಾಕ ನೀರನ್ನು ತುಂಬಿಟ್ಟೇರಿ. ಅಂದರೆ ಡೈಲಿ ಬೆಳಗ್ಗೆ ಒಂದ್ಸಲ ನಾನು ಎಲ್ಲ ತೊಳೆದ್ಬಿಟ್ಟು ನೀರು ತುಂಬಿಡ್ತೀನಿ. ತಾಮ್ರ ಬಾಂಡಿ ಅಂತೂ ನೀವು ದಿನ ತಿಕ್ಕ್ರಿ, ಹಂಗೆ ಕಪ್ಪಾಗ್ಬಿಟ್ಟು ನಾನಂತೂ ದಿನ ತಿಕ್ಕಾಕ ಹೋಗಂಗಿಲ್ಲ. 15 ದಿವ್ಸಿಗೆ ಒಂದ್ಸಲ ತಿಕ್ತೀನಿ. ಡೈಲಿ ಏನೈತಲ್ರಿ ಸೋಪ್ ಹಚ್ಚಿ ತೊಳೆದ್ಬಿಟ್ಟು ತುಂಬಿಡ್ತೀನಿ. ಈ ಕಡೆ ಅದು ಜೀರಿಗೆ ನೀರನ್ನು ರೆಡಿ ಮಾಡಕ್ಕೆ ಇಟ್ಟಿದ್ದೀರಿ. ಅದನ್ನು ಸ್ವಲ್ಪ ತಣ್ಣಗಾಗಿತ್ತ ಸೋಸ್ಕೊಂಡ್ಬಿಟ್ಟು ಕುಡಿದ್ರೆ ಆಯ್ತಂತ ಅದನ್ನು ಕುಡಿದ್ಬಿಟ್ಟು ಇನ್ನು ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದ್ರೆ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ಈ ಕಡೆ ಅದನ್ನು ಸ್ವಲ್ಪ ಇನ್ನೂ ವಿಷಲ್ ಬಿಟ್ಟಿತ್ತಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಅಷ್ಟೋ ತನಕ ನಾನು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ರೆ ಆಯ್ತಂತ ಒಂದು ಸಣ್ಣ ಬಾಣಲಿ ಕಾಸಾಕಿಟ್ಟಿದ್ದೀನಿ. 1-2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಮುಷ್ಟಿಯಷ್ಟು ಶೇಂಗಾನ ಹಾಕಿದ್ದೀನಿ. ಅಂದ್ರೆ ಹಸಿ ಶೇಂಗಾ ಅದಾವು, ಸ್ವಲ್ಪ ಎಣ್ಣೆ ಒಳಗೆ ಹುರಿದು ಹಾಕಿಬಿಟ್ರಾಯ್ತು. ಟೇಸ್ಟ್ ಮಸ್ತ್ ಇರುತ್ತೆ ರೀ. ತಿನ್ನೋ ಮುಂದಾಗ ಕುರುಮ್ ಸಿಗ್ತಾ ಇರ್ತಾವೆ. ಅದು ಶೇಂಗಾ ಸ್ವಲ್ಪ ಚಲೋತ್ನಾಗ ಹುರ್ಕೊಂಡ್ಮೇಲೆ 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಇಂಗು ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಕ್ಕಂತಿದ್ರೆ ನೀವು ಬೇಕಂದ್ರೆ ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಬೋದು. ನಾನಿಲ್ಲಿ 1-2 ಹಾಕಿದ್ದೀನಿ ರೀ, ಖಾರ ಜಾಸ್ತಿ ಅದಾವು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ನೀವು ಬೇಕಂದ್ರೆ ಉಳ್ಳಾಗಡ್ಡಿನೂ ಹಾಕ್ಬೋದು, ನಾನಿಲ್ಲಿ ಹಾಕಕ್ಕೆ ಹೋಗಿಲ್ಲ ರೀ. ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋಬೋದು. ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡಿದ್ರೆ ನಡೀತೈತಿ. ಅಂದರೆ ಕೆಲವೊಬ್ಬರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಂಗಿಲ್ಲಲ್ರಿ, ಹಾಗಾಗಿ ಸಿಂಪಲ್ಲಾಗಿ ಇಂಗು ಮತ್ತು ಜೀರಿಗೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿಬಿಟ್ರೂ ಟೇಸ್ಟ್ ಚಲೋ ಇರುತ್ತೆ ರೀ. ಈಗ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ಮೇಲೆ ಅದು ಗೋಧಿ ನುಚ್ಚು ಈ ಕಡೆ ಬೆಂದಿತ್ತಲ್ರಿ, ವಿಷಲ್ನೂ ಬಿಟ್ಟಿತ್ತು. ಒಂದು ರೌಂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿರುವ ಗೋಧಿ ನುಚ್ಚಿನ ಕಿಚಡಿ ರೆಡಿ ಆಗುತ್ತೆ ನೋಡ್ರಿ. ಎಷ್ಟು ಸಿಂಪಲ್ ಆಗಿತ್ತಲ್ರಿ, ಟೇಸ್ಟ್ ಅಷ್ಟೇ ಮಸ್ತಾಗಿರುತ್ತೆ. ಬೇಕಂದ್ರೆ ಸ್ವಲ್ಪ ನಿಂಬೆಹಣ್ಣು ತುಪ್ಪ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರಾಯ್ತು, ಇನ್ನೂ ಟೇಸ್ಟ್ ಮಸ್ತ್ ಇರುತ್ತೆ ನೋಡ್ರಿ. ಕೊತ್ತಂಬರಿ ಸೊಪ್ಪೊಂದು ಮಿಕ್ಸ್ ಆಗೈತಿ, ಅಂದರೆ ಇದ್ದಿತ್ತಿಲ್ಲ ಅಂತೇಳಿ ನಾನು ಹಾಕಿಲ್ಲ. ನೀವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಇರುತ್ತೆ ನೋಡ್ರಿ. ಫೈನಲಿ ಕಿಚಡಿನೂ ರೆಡಿ ಆಯಿತು. ಇನ್ನು ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಹಾಕಿ ಕೊಡ್ಬೇಕು ನೋಡ್ರಿ. ಅಂದರೆ ಫಸ್ಟಿಗೆ ನೋಡಿದ ತಕ್ಷಣ ಇನ್ನೇನಪ್ಪ ಬ್ಯಾಡ ಅಂತ ಅಂತಾರು, ಅಂದರೆ ತಿಂದಮೇಲೆ ಅದ್ರ ರುಚಿ ಗೊತ್ತಾಗುತ್ತೆ ನೋಡ್ರಿ. ನಮ್ಮ ಮನೆಯೊಳಗೂ ಅಷ್ಟೇ, ತನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಹಾಕು ಫಸ್ಟಿಗೆ ಅಂತಂದರು. ಮತ್ತು ಸೆಕೆಂಡ್ ರೌಂಡಾಗ ಹಾಕೊಂಡ್ಬಿಟ್ಟು ತಿಂದರು. ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಸಿಂಪಲ್ಲಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಚಲೋ ಇರುತ್ತೆ.
ಮತ್ತು ನಾವು ಗೋಧಿ ನುಚ್ಚ ಉಪ್ಪಿಟ್ಟು ಮಾಡಿದಾಗ ಏನೈತಿಲ್ಲ ಅದು ಸರಿಯಾಗಿ ಬೆನೆಯಂಗಿಲ್ಲ. ಈ ರೀತಿ ನಾವು ಬೆನೆಸಿ ತಿಂದಾಗ ಈಜಿಯಾಗೆ ಡೈಜೆಷನ್ ಆಗುತ್ತೆ. ಮಕ್ಕಳಿಗೂ ಅಷ್ಟೇ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಬೆಳಗ್ಗೆ ಆಗಲಿ ರಾತ್ರಿ ಹೊತ್ತು ಊಟಕ್ಕಾಗಲಿ ಈ ರೀತಿ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ ನೋಡಿರಿ. ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಳಕಂತೀನಿ. ಟೇಸ್ಟ್ ಸಖತ್ತಾಗಿರುತ್ತೆ, ನಮಗಂತೂ ಜಾಸ್ತಿ ಇಷ್ಟ ಆಯಿತು. ನೀವು ಖಂಡಿತ ಟ್ರೈ ಮಾಡಿರಿ. ಈಗ ಟೈಮ 12 ಗಂಟೆ ಆಗಿತ್ತು ನೋಡ್ರಿ. ಕುಂಬಳಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಬೆನ್ಸಾಕಿಡಂತ ರೆಡಿ ಮಾಡ್ಕೊಳಕಂತೀನಿ. ಅಂದರೆ ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ಟೇಸ್ಟ್ ಮಸ್ತ್ ಇರುತ್ತಂತ ಹೇಳಿದರು ನನಗೂ. ಹಾಗಾಗಿ ನಾನು ಟ್ರೈ ಮಾಡಕಂತೀನಿ ನೋಡ್ರಿ. ಮೇಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಕುಕ್ಕರ್ಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ತಿಂದ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಮಸ್ತಾಗಿತ್ತು. ಅಂದ್ರೆ ನಾವು ಹಂಗೆ ಕುದಿಸ್ಬಿಟ್ಟು ಮೇಲೆ ಬೆಲ್ಲ ಹಾಲು ಹಾಕ್ಕೊಂಡು ತಿಂತಿದ್ವಿ. ಡೈರೆಕ್ಟಾಗಿ ಕುಕ್ಕರ್ದಾಗ ಬೆಲ್ಲ ಹಾಕಿಬಿಟ್ಟು ಕುದಿಸ್ಬಿಟ್ರೆ ಟೇಸ್ಟ್ ಮಸ್ತ್ ಇರುತ್ತೆ. ಅಂದರೆ ಬೆಲ್ಲದ ರಸ ಎಲ್ಲ ಅದು ಕುಂಬಳಕಾಯಿ ಹೀರ್ಕೊಂಡ್ಬಿಟ್ಟು ಹಂಗನೂ ತಿನ್ಬೋದು, ಹಾಲೇನು ಬೇಕಾಗಿಲ್ಲ ರೀ. ಅಂದರೆ ಇದನ್ನ ಬಳಸ್ಬಿಟ್ಟು ಬೇರೆ ರೀತಿ ರೆಸಿಪಿನ ಟ್ರೈ ಮಾಡ್ಬೇಕಂತ ಅನ್ಕೊಳಕಂತೀನಿ. ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತಿಲ್ಲ ಇಲ್ಲೋ ಅಂತೇಳಿ ಮತ್ತು ಅದನ್ನೂ ವಿಚಾರ ಮಾಡಕಂತಿದ್ದೆ ರೀ. ಅಂದರೆ ನಾವು ಕಷ್ಟಪಟ್ಟು ಮಾಡಿಬಿಟ್ರೆ ಇಷ್ಟಪಟ್ಟು ತಿಂದುಬಿಟ್ರೆ ನಮಗೂ ಅದು ಖುಷಿ ಆಗುತ್ತೆ. ಇದನ್ಯಾಕೆ ಮಾಡಿ ಅಂತ ಅಂದ್ಕೊಳ್ಳಿ ಬೇಸರ ಅಂತ ಅನ್ಸುತ್ತೆ. ಹಾಗಾಗಿ ಹೊಸ ರೆಸಿಪಿನ ಟ್ರೈ ಮಾಡೋಕ್ಕೆ ಹೋಗಿಲ್ರಿ. ಕೆಲವೊಬ್ಬರೇ ಕೇಳಿದ್ರಿ ಹೊಸ ರೆಸಿಪಿನ ಟ್ರೈ ಮಾಡಿರಿ ಅಂತೇಳಿ. ನೋಡೋಣ್ರಿ, ಟ್ರೈ ಮಾಡ್ತೀನಿ. ನಾಳೆ ನಾಡಿದ್ದು ನೋಡೋಣ. ಇನ್ನೂ ಜಾಸ್ತಿ ಐತಿ, ಅದನ್ನೆಲ್ಲ ಖರ್ಚಾಗಬೇಕಲ್ಲ. ಈಗ ನಾನು ಅದಕ್ಕೆ ಸ್ವಲ್ಪ ನೀರು ಮತ್ತು ಬೆಲ್ಲ ಹಾಕಿಬಿಟ್ಟು ಕುದಿಸಾಕಿಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ನೀರು ಹಾಕ್ದೇ ಬೆನ್ಸ್ಬಿಟ್ರೆ ಇನ್ನೂ ಬೆಸ್ಟ್ ಇತ್ತಂತ ಅನ್ಸಾಕತ್ತಿತ್ತು. ಯಾಕಂದ್ರೆ ಹಾಕಿದ್ದು ಸ್ವಲ್ಪ ನೀರು, ಅದನ್ನ ನೀರು ಒಂದು ದೊಡ್ಡ ಬಟ್ಲಷ್ಟು ನೀರು ಬಿಟ್ಬಿಟ್ಟಿತ್ರಿ. ಹಾಗಾಗಿ ನೀರು ಹಾಕಿದ್ರೆ ಬೆನ್ಸೋದು ಬೆಸ್ಟ್ ಅಂತ ಆಮೇಲೆ ಅನ್ನಿಸ್ತು ನನಗೆ. ಅಂದರೆ ಗ್ಯಾಸ್ ಸಣ್ಣ ಇಟ್ಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ನಡೀತಿತ್ತಂತೆ. ಈಗ ಅದನ್ನೂ ಆ ಕಡೆ ಬೆನ್ಸಾಕಿಟ್ಬಿಟ್ಟು ಈಗ ನಾಳೆ ಮುಕ್ನಿಕಾಳು ಪಲ್ಯ ಮಾಡ್ಬೇಕಂತ ನೆನ್ಸಾಕಿಡಾಕಂತೀನಿ ನೋಡ್ರಿ. ಅಂದರೆ ಮೊಳಕೆ ಐಸಾಕ ಫಸ್ಟಿಗೆ ಒಂದು 8 ರಿಂದ 10 ತಾಸು ನೆನೆಸ್ಬಿಟ್ಟು ಆಮೇಲೆ ಮೊಳಕೆ ಐಸಾಕ ಇಡಬೇಕಾಗುತ್ತೆ ರೀ. ಅಂದರೆ ಅದಕ್ಕೆ ಆದ ಒಂದು ರೀತಿ ಇರುತ್ತೆ, ಆವಾಗ ಮೊಳಕೆ ಸರಿಯಾಗಿ ಬರ್ತಾವೆ. ಇಲ್ಲಾಂದ್ರೆ ಮೊಳಕೆ ಸರಿಯಾಗಿ ಬರೋಂಗಿಲ್ಲ, ಒಂದು ನೆನಿತಾವು ಒಂದು ನೆನೆಯಂಗಿಲ್ಲ. ಹಾಗಾಗಿ ನಾನಿಲ್ಲಿ ಮೊಳಕೆ ಕಾಳನ್ನ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಂಗಿಲ್ಲಲ್ರಿ. ಹಾಗಾಗಿ ನಾನೀಗ ಮೊಳಕೆ ಕಾಳು ಅಂದರೆ ಮುಕುಳಿ ಕಾಳು ಅಂತೀವಿ ನಾವು, ಒಬ್ಬೊಬ್ಬರು ಮಡ್ಕಿ ಕಾಳು ಅಂತಾರೋ. ಅಂದರೆ ಕೆಂಪಗೆ ಹೆಸರು ಕಾಳು ಥರನೇ ಇರ್ತಾವೆ, ಸ್ವಲ್ಪ ಕೆಂಪಾಗಿರ್ತಾವಲ್ರಿ. ಅವಕ್ಕೆ ನಾವು ಮುಕುಳಿ ಕಾಳು ಅಂತೀವಿ. ಅಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅವ್ರ ಕಡೆ ಇದಕ್ಕೆ ಮಡ್ಕಿ ಕಾಳು ಬೇರೆ ರೀತಿ ಅಂತಾರಲ್ಲ. ಹಾಗಾಗಿ ಹೇಳಾಕತ್ತಿದ್ದ ಅಷ್ಟೇ. ಎಷ್ಟು ಬೇಕಲ್ಲ ಅಷ್ಟು ಮುಕ್ನಿ ಕಾಳು ತೊಗೊಂಡ್ಬಿಟ್ಟು ಒಂದು 2-3 ಸಲ ಸ್ವಚ್ಛಗೆ ತೊಳೆದ್ಬಿಟ್ಟು ನೆನ್ಸಾಕಿಡ್ಬೇಕಾಗುತ್ತೆ ರೀ. ನಾನು ಪೌಡ್ರ್ ಹಚ್ಚಿ ಇಟ್ಟಿರ್ತೀನಿ. ಅಂದರೆ ನಾನು ತಂದುಬಿಟ್ಟು 4 ತಿಂಗಳಾಯಿತು. ಅಂದರೆ ಜಾಸ್ತಿ ಬಳಸಂಗಿಲ್ಲಲ್ಲ, ಹಾಗಾಗಿ ಖರ್ಚಾಗಂಗಿಲ್ಲ. ಯಾವಾಗಲೂ ನಾವು ಯಾವುದೇ ಕಾಳು ತಂದಾಗ ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟು ನೀಟಾಗಿ ಒಣಗಿಸಿ ಪೌಡ್ರ್ ಹಚ್ಚಿ ಇಟ್ಬಿಟ್ರೆ ಆಯಿತು. ನಾವು 1 ವರ್ಷ ತನಕ ಇಟ್ಟರೆ ಹಾಳಾಗಂಗಿಲ್ಲ ರೀ. ಅರ್ಬಿ ಚೀಲ ಒಳಗೆ ಮತ್ತು ಓಪನ್ ಆಗಿ ಇಟ್ಬಿಟ್ರೆ ಜಲ್ದಿನೇ ಹುಳ ಆಗ್ತಾವೆ. ಏರ್ಟೈಟ ಬಾಕ್ಸ್ ಒಳಗೆ ಹಾಕಿಟ್ಬಿಟ್ರೆ ಹುಳ ಆಗಂಗಿಲ್ಲ ರೀ. ಅಂದರೆ ಗಾಳಿ ಆಡಕ್ಕೆ ಹೋಗಬಾರ್ದು, ಇಲ್ಲಾಂದ್ರೆ ಹಂಗೆ ಓಪನ್ ಆಗಿ ಇಟ್ಬಿಟ್ರೆ ಜಲ್ದಿನೇ ಹುಳ ಆಗಿಬಿಟ್ಟು ಎಲ್ಲ ಹಾಳಾಗಿಬಿಡ್ತಾವೆ. ನಾನು ಈಗ ಒಂದು 2-3 ಸಲ ಸ್ವಚ್ಛ ತೊಳೆದ್ಬಿಟ್ಟು ಜಾಸ್ತಿ ನೀರು ಹಾಕಿ 8 ರಿಂದ 10 ತಾಸು ನೆನ್ಸಾಕಿಡ್ಬೇಕ್ರಿ. ಆಮೇಲೆ ಅದನ್ನ ಜಾಲಿಸ್ಬಿಟ್ಟು ಮೊಳಕೆ ಹಾಸಕ್ಕೆ ಬರುತ್ತೆ. ಈಗ ಅದನ್ನು ನೆನ್ಸಾಕಿಟ್ಬಿಟ್ಟು ಚಲೋತ್ತಾಗಿ ನೆನಿಬೇಕ್ರಿ, ಇಲ್ಲಾಂದ್ರೆ ಮೊಳಕೆ ಸರಿಯಾಗಿ ಬರೋಂಗಿಲ್ಲ. ಕುಂಬಳಕಾಯಿ ಈ ಕಡೆ ಬೆನ್ಸಾಕಿಟ್ಟಿದ್ದೆ ಅಲ್ರಿ, ಅದನ್ನು ಎಷ್ಟು ಮಸ್ತಾಗಿ ಸಾಫ್ಟಾಗಿ ಬಂದೈತೆ ನೋಡ್ರಿ. ಇಷ್ಟೇ ನೀರು ಹಾಕಿದ್ದು ಎಷ್ಟೋ ಕೊನೆ ನೀರು ಬಿಟ್ಟೈತಿ. ಅಂದರೆ ಕುಂಬಳಕಾಯಿ ಒಳಗೆ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನೀರು ಹಾಕದೇ ಕುದಿಸ್ಬಿಟ್ರೆ ಬೆಸ್ಟ್ ನೋಡ್ರಿ. ನಾನು ಕೆಲವೊಂದು ರೀಲ್ಸ್ ಒಳಗೆ ಅದು ನೋಡಿದ್ದೀನಿ. ಫುಲ್ ಅಂದ್ರೆ ಇಡೀ ಕುಂಬಳಕಾಯಿನ ಸ್ಟೀಮ್ ಒಳಗೆ ಅಂದ್ರೆ ಓವನ್ ಒಳಗೆ ಇಟ್ಟು ಅದನ್ನ ಬೆನೆಸಿ ತಿಂತಾರೋ, ರುಚಿ ಭಾಳ ಇರುತ್ತಂತ ಹೇಳ್ತಾರೋ. ಅಂದರೆ ನಮ್ಮ ಕಡೆ ಎಲ್ಲ ಫಸ್ಟ್ ಅದು ಏನಂತಾರೋ ಕೆಂಡೊಳಗೆ ಬೆನೆಸ್ಬಿಟ್ಟು ತಿಂತಿದ್ರಂತ ನಮ್ಮ ಮನೆಯವ್ರು ಕೆಲವೊಂದು ಸಲ ಹೇಳಿದರು. ಆದರೆ ನಾವು ಈ ರೀತಿ ಮಾಡಿಕೊಂಡು ತಿನ್ನೋದು ನೋಡ್ರಿ. ಇವಾಗ ಟೈಮ್ 7:30 ಆಗೈತಿ. ನನ್ನ ಮಗಳಿಗೆ ಪಾನಿಪುರಿ ಬೇಕಂತೇಳಿ ಕೇಳಾಕತ್ತಿದ್ಲು. ಇಲ್ಲಿ ಮಮ್ಮಿ ಹೊರಗಡೆ ಹೋಗಿ ತಿಂದು ಬರೋಣ ಬಾ ಅಂತ ಅಂದ್ಲು. ಅಂದರೆ ನಾನು ಮನ್ಯಾಗ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಯಾವುದೂ ಇಲ್ಲ, ಪಾನಿಪುರಿ ಹೆಂಗೆ ಮಾಡೋದು ಅಂತ ಅನ್ನಕತ್ತಿದ್ದೆ. ಮತ್ತು ಟೈಮ್ನು 7:30 ಆಗಿತ್ತು. ನಮ್ಮ ಮನೆಯವರು ಬಂದಿದ್ದಿಲ್ಲ. ಏನಾದರೂ ಮಾಡಿಕೊಡು ಮಮ್ಮಿ, ಪಾನಿಪುರಿ ಮಾಡಿಕೊಡು ಅಂತೇಳಿ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಉಳ್ಳಾಗಡ್ಡಿನೂ ಇಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲ, ಹೆಂಗೆ ಮಾಡೋದಂತೇಳಿ ವಿಚಾರ ಮಾಡ್ತಾಯಿದ್ದೆ. ಫೈನಲಿ ಮಾಡಿದೆ ನೋಡ್ರಿ. ಅಂದರೆ ಪುದೀನ ಸೊಪ್ಪು ಮನೆ ಹತ್ರನೇ ಇತ್ತು, ಅದನ್ನ ಹರ್ಕೊಂಬಂದ್ಬಿಟ್ಟು ಬರೀ ಹುಣಸೆ ಹಣ್ಣಿನ ಅಂದರೆ ಸ್ವೀಟ್ ಚಟ್ನಿ ಮತ್ತು ಜೀರಿಗೆ, ಸ್ವಲ್ಪ ಧನಿಯಾ ಪುಡಿ, ಆಮ್ಚೂರು ಪುಡಿ, ಬೆಲ್ಲ ಹಾಕಿಬಿಟ್ಟು ಪಾನಿ ರೆಡಿ ಮಾಡಿದ್ದು. ಮತ್ತು ಬಟಾಟಿ ಇದು ಅದಷ್ಟೇ ಕುದಿಸ್ಬಿಟ್ಟು ಅದಕ್ಕೂ ಖಾರ ಉಪ್ಪು ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಫೈನಲಿ ನಾನು ಮತ್ತು ತಾನು ತಿಂತೀವಿ ನೋಡ್ರಿ. ಅಂದರೆ
ಟೈಮ 7:30 ಆಗಿ ಹೋಗಿತ್ತು. ನಮ್ಮ ಮನೆಯವರು ಬಂದಿತ್ತಿಲ್ರಿ, ಹಾಗಾಗಿ ನಾನು ಮತ್ತು ತನು ಇಬ್ಬರು ತಿಂದ್ಬಿಟ್ಟು ಸುಮ್ಮನೆ ಕುಂತಿದ್ವಿ. ನಮ್ಮ ಮನೆಯವರು 8:30ಗೆ ಬಂದ್ರೆ ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನನಗೆ ಮತ್ತು ತನಗೆ ಹಸು ಇದ್ದಿತ್ತಿಲ್ಲ. ನಮ್ಮ ಮನೆಯವ್ರಿಗೆ ಅಷ್ಟನ್ನು ಅಡುಗೆ ರೆಡಿ ಮಾಡಾಕತ್ತಿದ್ದು. ಅನ್ನ ಮತ್ತು ರೊಟ್ಟಿ ಇದ್ವು, ಬರೀ ಪಲ್ಯ ಅಷ್ಟ ಮಾಡಿಬಿಟ್ರೆ ಆಯ್ತಂತ ಈ ಕಡೆ ಪಲ್ಯನೂ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಡಬ್ಬಿ ಒಳಗೆ ಖಾರದ ಪುಡಿ ಖಾಲಿ ಆಗಿತ್ತು, ಅದನ್ನ ತೆಗಿಬೇಕಂತ ತೆಗೆದು ಇಡಾಕಂತೀನಿ. ಅಂದ್ರೆ ಬೇಕಂದಾಗ ಪಟ್ಟಂತ ತಗೋದನ್ನ ಆಗಂಗಿಲ್ರಿ. ಈಗ ಏನೂ ಕೆಲಸ ಇದ್ದಿತ್ತಿಲ್ಲ, ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಆಯ್ತಂತ ಮಸಾಲೆ ಖಾರನ ಡಬ್ಬಿಗೆ ಹಾಕಿಡಾಕಂತೀನಿ ನೋಡ್ರಿ. ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದೈತಿ, ಇನ್ನೊಂದು ತಿಂಗಳು ಅಷ್ಟ ಆಗೋದ್ರಿ. ಮತ್ತು ಮಾಡಿಸ್ಬೇಕು, ಇದೊಂದು ದೊಡ್ಡ ಕೆಲಸ ನನಗೆ ಮಸಾಲೆ ಖಾರ ಮಾಡಿಸೋದ್ರಿ. ಅಂದರೆ ಒಂದು ವಾರಗಟ್ಟಲೆ ಟೈಮ್ ಬೇಕಾಗುತ್ತೆ ಮಸಾಲೆ ಖಾರ ಮಾಡ್ಸಕ್ರಿ. ಅಂದ್ರೆ ಮೆಣಸಿನ್ಕಾಯಿ ತಂದು ಅದನ್ನ ತೊಳೆದು ಸೋಸಿ ಒಣಗಿಸಿ ಮಸಾಲೆ ಎಲ್ಲ ಬಿಡಿಸ್ಕೊಂಡು ಸ್ವಚ್ಛ ಮಾಡಿಕೊಂಡು ಹುರಿದು ಮತ್ತು ಕುಡ್ಸ್ಕೊಂಬರಕ್ಕೆ ಒಂದು ದಿವಸ ಮಿನಿಮಮ್ ಅಂದ್ರೆ ಒಂದು 5ರಿಂದ 6 ದಿವಸ ಬೇಕಾಗುತ್ತೆ. ಅಂದರೆ ಮೆಣಸಿನ್ಕಾಯ್ದೆಲ್ಲ ಒಣಗಿಸಾಕ ಅದನ್ನೊಂದು ಮಾಡಿಸ್ಬೇಕು ನೋಡ್ರಿ. ಅಂದರೆ ಇನ್ನೊಂದು ತಿಂಗಳ ಒಳಗಡೆ ಮಸಾಲೆ ಖಾರ ಒಂದು ಮಾಡಿಸ್ಬೇಕು. ಈಗಿದ್ರೆ ನಾನು ಅದನ್ನ ಡಬ್ಬಿಗೆ ಹಾಕಿ ಎತ್ತಿಟ್ಬಿಟ್ಟು ಅದು ಏನು ಬೆಳಗ್ಗೆನೇ ಮುಕ್ಣಿ ಕಾಳು ನೆನ್ಸಾಕಿಟ್ಟಿದ್ದೆ ಅಲ್ರಿ. ಈಗ ಟೈಮ್ 9:30 ಆಗಿತ್ತು. ಅದನ್ನ ಎಲ್ಲ ಜಾಲಿಸ್ಬಿಟ್ಟು ಇಡೋಣಂತ ಇಡಾಕಂತೀನಿ ನೋಡ್ರಿ. ಅಂದರೆ ನಾಳೆ ಬೆಳಗ್ಗೆ ತನಕ ಇಷ್ಟುದ್ದ ಮೊಳಕೆ ಬಂದಿರ್ತಾವೆ. ಅಂದ್ರೆ ನಾನೇನು ಅರ್ಬಿ ಒಳಗೆ ಕಟ್ಟಂಗಿಲ್ರಿ, ಸಿಂಪಲ್ಲಾಗೆ ಬೊಗಣಿ ಒಳಗೆ ಹಾಕಿ ಇಟ್ಟಿರ್ತೀನಿ. ಅಂದರೆ ಅದಕ್ಕೇನು ಅರ್ಬಿ ಒಳಗೆ ಕಟ್ಟಿ ಮತ್ತು ಇಡಬೇಕಂತೇನಿಲ್ಲ. ಈ ರೀತಿ ಮಾಡಿದ್ರೂ ಮಸ್ತಾಗೆ ಮೊಳಕೆ ಬರ್ತಾವೆ ನೋಡ್ರಿ. ಯಾವಾಗಲೂ ಇದೇ ರೀತಿ ಮಾಡೋದು ನಾನು. ಮುಕ್ಣಿ ಕಾಳಾಗಲಿ, ಹೆಸರು ಕಾಳು ಮತ್ತು ಹುರುಳಿ ಕಾಳು ಭಾಳ ಜನ ಕೇಳಿದ್ರಿ ನೀವು ಯಾವ ರೀತಿ ಮೊಳಕೆ ಹಾಯಿಸ್ತೀರಿ ಹೇಳ್ರಿ ಅಂತೇಳಿ. ಹಾಗಾಗಿ ಈ ರೀತಿ ನಾನು ಮಾಡೋದು ನೋಡ್ರಿ. ನಾವು ಯಾವಾಗಲೂ ಮೊಳಕೆ ಕಾಳು ಮಾಡಬೇಕಂದ್ರೆ ಫಸ್ಟಿಗೆ ಈ ರೀತಿ ಜಾಲಿಸ್ಕೋಬೇಕಾಗುತ್ತೆ. ಮೂಕಣಿ, ಹುರುಳಿ ಮತ್ತು ಹೆಸರು ಕಾಳು ಒಳಗೆ ಗಟ್ಟಿ ಕಾಳು ಇರ್ತಾವ್ರಿ. ಒಂದು ಹಾಗೆ ಹಾಕ್ಬಿಟ್ರೆ ಅದು ತಿನ್ನೋಮ್ದಾಗ ಕಡುಮ್ ಅಂತೇಳಿ ಬಂದ್ಬಿಡ್ತಾವೆ. ಅಂದ್ರೆ ನಾವು ಸಾಂಬಾರು ಮಾಡಿದಾಗೂ ಅದು ಬೆನ್ನಂಗಿಲ್ಲ. ಮತ್ತು ಅದು ಏನಂತಾರೋ ನಾವು ಹಂಗೆ ತಿಂದ್ರೂ ಬಾಯಿಗೆ ಸಿಗ್ತಾ ಇರ್ತಾವ್ರಿ. ಅಂದ್ರೆ ಗಟ್ಟಿ ಕಾಳು ಅಂತೀವಿ ನಾವು, ನಮ್ಮ ಕಡೆ ಕಟ್ಟು ಕಾಳು ಅಂತಾರೋ. ಅದು ನೆನೆಯಂಗಿಲ್ಲ, ಕುದಿಯಂಗಿಲ್ಲ. ಹಾಗಾಗಿ ಈ ರೀತಿ ನಾವು ಜಾಲಿಸ್ಬಿಟ್ಟು ಅದನ್ನ ತೆಗೆದು ಬಿಡ್ಬೇಕ್ರಿ. ಈ ರೀತಿ ಮಾಡಿದಾಗ ಏನಂತಲ್ಲ ಅವು ಗಟ್ಟಿ ಮುಕುಣಿ ಇದ್ದಿದ್ದು ಕೆಳಗಡೆ ಕೂಡ್ತಾವೆ. ಮತ್ತು ಹಲ್ಲಿದ್ರೂ ಕೆಳಗಡೆ ಕೂಡ್ತಾವ್ರಿ. ನಾನು ಸ್ವಚ್ಛ ಮಾಡಿ ಇಟ್ಟಿದ್ದೀನಿ. ಅಂದರೆ ಹಲ್ಲೆಲ್ಲ ಕಣ್ಣಿಗೆ ಕಾಣಿಸ್ತಾವೆ, ತೆಗೆದು ಬಿಡ್ಬೋದು. ಗಟ್ಟಿ ಮುಕುಣಿ ಏನೈತಲ್ರಿ ಅವು ಕಣ್ಣಿಗೆ ಕಾಣಿಸಂಗಿಲ್ಲ, ಸೇಮ್ ಇರ್ತಾವಲ್ಲ. ಹಾಗಾಗಿ ಈ ರೀತಿ ನಾವು ನೆನೆಸಿದ ಮೇಲೆ ಅದನ್ನ ಸಪ್ರೇಟಾಗಿ ತಕ್ಕೋಬೋದು. ನಾನು ಯಾವಾಗಲೂ ಇದೇ ರೀತಿ ಮಾಡೋದು ನೋಡ್ರಿ. ಅವನ್ನೆಲ್ಲ ತೆಗೆದ್ಬಿಟ್ಟು ಅವನ್ನ ಚೆಲ್ಲಿ ಬಿಡಬೇಕು. ಅಂದರೆ ಯೂಸ್ ಮಾಡೋಕೆ ಆಗಂಗಿಲ್ಲ. ಅವನ್ನ ತೆಗೆದ್ಬಿಟ್ಟು ಮತ್ತೊಂದು 2 ಸಲ ಸ್ವಚ್ಛಗೆ ಮುಕುಣಿ ಎಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಜಾನದ ಮೇಲೆ ಬೊಗಣಿ ಹಾಕಿ ಇಡಬೇಕಾಗುತ್ತೆ ರೀ. ಅಂದರೆ ಕೆಲವೊಬ್ರು ಅಂತಾರೆ ಸ್ಮೆಲ್ ಬರ್ತಾವೆ ಅಂತ. ಅಂದ್ರೆ 1 ದಿವಸ 2 ದಿವಸ ಅಷ್ಟೇ ಹೊರಗೆ ಇಟ್ಕೋಬಹುದು. 3-4 ದಿವಸ ಗಟ್ಟಲೆ ಇಡೋಕೆ ಆಗಂಗಿಲ್ಲ ರೀ. ಅಂದರೆ ಒಳಗಡೆ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ಟು ಒಂದು 4-5 ದಿವಸ ಯೂಸ್ ಮಾಡ್ಬೋದು. ಅಂದರೆ ಹೊರಗಡೆ ಇವತ್ತು ರಾತ್ರಿ ಇಟ್ಟರೆ ನಾಳೆ ಬೆಳಿಗ್ಗೆ ನಾಡ್ದು 1 ದಿವಸ ಯೂಸ್ ಮಾಡ್ಕೋಬೋದು. ಈಗ ನಾನು ಅದು ನೀರೆಲ್ಲ ಜಾನದ ಮೇಲೆ ಬೊಗಣಿ ಹಾಕಿ ಈ ರೀತಿ ಇಟ್ಟಿದ್ದೀನಿ ರೀ. ನಾಳೆ ಬೆಳಗ್ಗೆ ತನಕ ಎಷ್ಟು ಮಸ್ತ್ ಮೊಳಕೆ ಬರ್ತಾವೆ ನಾಳಿನ ಇಡೋವಾಗ ನಿಮ್ಗೆ ಶೇರ್ ಮಾಡ್ಕೊತೀನಿ. ಈಗ ಅದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಟೆ ನೋಡ್ರಿ. ಎಲ್ಲ ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಕಂಪಲ್ಸರಿ ಮಾಡಲೇಬೇಕು. ಇದನ್ನ ಕೆಲಸ ಮುಗಿದ್ರೇ ನೆಮ್ಮದಿಯಾಗಿ ನಿದ್ದೆ ಬರೋದು ನೋಡ್ರಿ. ಎಲ್ಲ ಹೆಣ್ಮಕ್ಳಿಗೆ ಹಂಗೆ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಆದರೆ ಅಡುಗೆ ಮನೆ ಕ್ಲೀನ್ ಇದ್ಬಿಟ್ರೆ ನೆಮ್ಮದಿಯಾಗಿ ನಿದ್ದೆ ಹತ್ತೋದ್ರಿ. ಇಲ್ಲಾಂದ್ರೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಬೆಳಗ್ಗೆ ಜಲ್ದಿ ಹೇಳ್ಬೇಕು, ಬಾಣಿ ತೊಳಿಬೇಕು ಅನ್ನೋದು ತಲೆಯಾಗಿರ್ತೈತಿ. ಹಾಗಾಗಿ ನೆಮ್ಮದಿಯಾಗಿ ನಿದ್ದೆನೇ ಬರೋಂಗಿಲ್ಲ ನೋಡ್ರಿ. ನನಗಂತೂ ಇದೇ ರೀತಿ ಅನ್ಸುತ್ತೆ. ಅಡುಗೆ ಮತ್ತು ಊಟದ ಕೆಲಸ ಎಲ್ಲ ಮುಗಿದ್ಮೇಲೆ ಫಸ್ಟಿಗೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಗಿಬಿಡ್ಬೇಕು. ಅಂದರೆ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಕ್ಲೀನ್ ಮಾಡ್ಲಿಕ್ಕೂ ನಡೀತೈತಿ. ರಾತ್ರಿ ಮಾತ್ರ ಅಡುಗೆ ಮನೆ ಕ್ಲೀನಾಗಿ ಇದ್ಬಿಟ್ರೆ ನೆಮ್ಮದಿ ಅಂತ ಅನ್ಸೋದ್ರಿ. ಅಂತ ಬೆಳಿಗ್ಗೆನೂ ಎದ್ದು ಕೂಡಲೇ ಟೆನ್ಷನ್ ಅಂತ ಅನ್ಸಂಗಿಲ್ಲ. ನಾವು ಅಕಸ್ಮಾತಾಗಿ ರಾತ್ರಿ ಎಲ್ಲ ಕ್ಲೀನ್ ಮಾಡಲಿಲ್ಲ, ಬಾಂಡೆ ಮತ್ತು ಸಿಂಕ್ ಎಲ್ಲ ಹಂಗೆ ಇಟ್ಬಿಟ್ಟು ಮನ್ಕೊಂಡ್ಬಿಟ್ಟಿವಿ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳಕ್ಕೆ ಮತ್ತು ಬಾಂಡೆ ತಿಕ್ಕಾಕನೇ ಒಂದು ತಾಸು 2 ತಾಸು ಬೇಕಾಗುತ್ತೆ. ಮತ್ತು ಅಡುಗೆ ಮಾಡೋಕ್ಕಾಗಲಿ ಮತ್ತು ಬೇರೆ ಕೆಲಸ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಇದನ್ನೇ ಕೆಲಸ ಮಾಡಿಬಿಟ್ಟು ಸುಸ್ತಾಗಿಬಿಟ್ಟಿರ್ತೈತಿಲ್ಲ. ಹಾಗಾಗಿ ರಾತ್ರಿ ಹೊತ್ತು ಈ ರೀತಿ ನಾವು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಆಯಿತು. ಫ್ರೆಶ್ನು ಅನಿಸುತ್ತೆ ಮತ್ತು ಜಿಟ್ಟಿ ಜಂಡ್ಗನೂ ಆಗಂಗಿಲ್ಲ ರೀ. ನಾವೆಲ್ಲ ಹಂಗೆ ಬಿಟ್ಟು ಮನ್ಕೊಂಡ್ಬಿಟ್ಟಿವಿ ಅಂದರೆ ರಾತ್ರಿ ಎಲ್ಲ ಜಿಟ್ಟಿ ಜಂಡ್ಗೆ ಎಲ್ಲ ತಿರುಗಾಡ್ಬಿಟ್ಟು ಹೋಗ್ತಾವೆ. ಮತ್ತು ಅವಕ್ಕೂ ಊಟ ಎಲ್ಲ ಸಿಗ್ತೈತಿ, ಅವನು ಜಾಸ್ತಿ ಆಗ್ತಾವಲ್ರಿ. ಹಾಗಾಗಿ ರಾತ್ರಿ ಮಾತ್ರ ಈ ಕೆಲಸ ತಪ್ಸಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಈಗ ನಾನು ಅದನ್ನೇ ಮನೆಯೊಳಗೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನೇ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒಂದು ಒಣ ಬಟ್ಟೆಲೆ ಒರೆಸ್ಕೊಂಡ್ಬಿಟ್ರೆ ಆಯಿತು. ಮಸ್ತಾಗೆ ಕ್ಲೀನ್ ಆಗುತ್ತೆ ನೋಡ್ರಿ. ಸೋಪ್ ಹಚ್ಚಿ ತಿಕ್ಕೋದನ್ನು ಬೇಕಾಗಿಲ್ಲ. ಡೈಲಿ ರಾತ್ರಿ ಒಂದ್ಸಲ ಈ ರೀತಿ ಒರೆಸ್ಬಿಟ್ರೆ ಆಯಿತು. ಮತ್ತು ಕೆಲವೊಬ್ರು ಕೇಳ್ತೀರಿ ಅಡುಗೆ ಮನೆ ಕ್ಲೀನಾಗಿರ್ಬೇಕಂದ್ರೆ ಏನು ಮಾಡ್ಬೇಕಂತೇಳಿ ಈ ಟಿಪ್ ಫಾಲೋ ಮಾಡ್ಬೇಕು ನೋಡ್ರಿ. ನಿಮಗೆ ಬೆಳಗ್ಗೆಯಿಂದ ಸಂಜೆ ಮಟ್ಟ ಏನೂ ಮಾಡೋಕ್ಕಾಗ್ಲಿಕ್ಕಂದ್ರೂ ಅಷ್ಟೇ ಆಗಿತ್ತು, ಅಂದರೆ ಕ್ಲೀನ್ ಮಾಡೋಕ್ಕಾಗ್ಲಿಕ್ಕಂದ್ರೂ ಅಷ್ಟೇ ಆಗಿತ್ತು. ರಾತ್ರಿ ಹೊತ್ತು ನೀಟಾಗಿ ಒಂದ್ಸಲ ಕ್ಲೀನ್ ಮಾಡಿ ಮನ್ಕೊಂಬಿಡ್ರಿ. ಬೆಳಗ್ಗೆಯಿಂದ ಮತ್ತು
ಮುಂಚೆ ತನಕ ಹೊಲಸಾಗಿರ್ತೈತಿ, ಮತ್ತು ರಾತ್ರಿ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೆಮ್ಮದಿನೂ ಅನಿಸುತ್ತೆ, ಮತ್ತು ಗ್ಯಾಸ್ ಕಟ್ಟಿ ಆಗಲಿ ಕಿಚನ್ ಆಗಲಿ ನೀಟಾಗಿ ಅನ್ಸುತ್ತೆ ನೋಡ್ರಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಂಡೆ ಅಷ್ಟು ತೊಳೆದ್ಬಿಟ್ರಾಯ್ತು. ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ನೋಡ್ರಿ. ಗ್ಯಾಸ್ ಕಟ್ಟಿಯೆಲ್ಲ ಕ್ಲೀನ್ ಮಾಡೋದೈತಿ, ಇನ್ನು ಬಾಂಡೆ ತೊಳೆಯೋ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸು ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ.